ನಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತಾಗಿದೆ. ನಾನು ಸರ್ದು 3 ಕ್ಲಾಸ್ನೂ ಸಹ ಅಟೆಂಡ್ ಮಾಡಿದ್ದೀನಿ. 10th ಕ್ಲಾಸಲ್ಲಿ ಮಾಡಿರೋಂಥ 8 ಚಾಪ್ಟರ್ಸ್ ಅಲ್ಲಿ ಎಷ್ಟೆಷ್ಟು ಎಕ್ಸ್ಪೆರಿಮೆಂಟ್ಸ್ ಇದೆ ಎಲ್ಲದನ್ನೂ ಎಕ್ಸ್ಪೆರಿಮೆಂಟ್ಸ್ ನೋಡಿದ್ದೀನಿ. ಬಟ್ ನಮ್ಗೆ ಅದು ಓದಿದ್ರೆ ನಮ್ಗೆ ಅದು ಬುಕ್ಕಲ್ಲಿ ಬರೀ ಎಕ್ಸ್ಪೆರಿಮೆಂಟ್ಸ್ ಕೊಟ್ಟಿದ್ದಾರೆ. ನಾನು ಒಂದ್ಸತಿ ಬುಕ್ ತೆಗೆದು ನೋಡಿದಾಗ ನಂಗೆ ಓದಬೇಕು ಅಂತಾನೆ ಅನ್ನಿಸ್ಲಿಲ್ಲ, ಬರೀ ಥಿಯರಿ ಇತ್ತು. ಬಟ್ ಸರ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಕೊಟ್ಟಾಗ ಈ ಥರ ಇದೆ ಎಕ್ಸ್ಪೆರಿಮೆಂಟ್ಸು, ಇದರಿಂದ ನಮ್ಗೆ ಏನು ಔಟ್ಕಮ್ ಏನು ಬರ್ತಿದೆ, ಅದರಿಂದ ಏನು ನಾಲೆಡ್ಜ್ ಬರ್ತಿದೆ ಅಂತ ನನಗೆ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಗೊತ್ತಾಯಿತು. ಬಟ್ ಇದೇ ಥರ ಎಲ್ಲರಿಗೂ ಸಿಗಬೇಕು ಅಂತ ನನ್ನ ಇಷ್ಟ. ನಮಗೆ ಮಾತ್ರ ಅಲ್ಲ, ನಮ್ಮ ನೆಕ್ಸ್ಟ್ ಬರೋ ಬ್ಯಾಚಸ್ಗಾಗಲಿ ಬೇರೆ ಸ್ಕೂಲ್ಗಳ ಮಕ್ಕಳಿಗಾಗಲಿ ಸಿಗಬೇಕು ಅಂತ ನನಗೆ ಇಷ್ಟ ಆಗ್ತಿದೆ. ಇದ್ರ ಜೊತೆ ನಾವು ಸಹ ತುಂಬ ಕಲ್ತಿದ್ದೀವಿ. ಬರೀ ನಾವು ಥಿಯರಿಟಿಕಲ್ ಕ್ಲಾಸಸ್ಸಲ್ಲಿ ಬರೀ ಬುಕ್ಸಲ್ಲಿ ಇರೋದನ್ನ ಓದ್ಕೊಂಡು ಹೋಗ್ತಿದ್ದೀವಿ, ಬಟ್ ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ನೂ ಸಹ ತಗೊಂಡು ಹೋಗ್ತಿದ್ದೀವಿ. ನಮ್ಗೆ ಯಾವುದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಏನು ಕ್ವೆಶನ್ ಕೇಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದರಲ್ಲಿ ನಾವು ಏನೇ ಕ್ವೆಶನ್ ಕೊಟ್ಟರು ಆನ್ಸರ್ ಮಾಡೋಷ್ಟು ಕೇಪಬಿಲಿಟಿ ಎಕ್ಸ್ಪೆರಿಮೆಂಟ್ಸ್ ಇಂದ ಬಂದಿದೆ ಅಂತ ಹೇಳ್ತೀವಿ. ನಮ್ಮೆಲ್ಲರ ಕಡೆಯಿಂದನೂ ಎಕ್ಸ್ಪೆರಿಮೆಂಟ್ಸ್ ಕೊಡ್ತಿದಂತ ಗಂಗಾಧರ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.